ನಾನಿವಾಗ ಇಲ್ಲಿ ಹೈಡ್ರಾ ಫೇಶಿಯಲ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಬಿಕಾಸ್ ನನಗೂ ಸ್ವಲ್ಪ ಆ್ಯಕ್ನೆ ಪ್ರಾಬ್ಲಮ್ಸ್ ಇರೋದ್ರಿಂದ ನನಗೆ ಇವರಿಬ್ರೂ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಹಾಯ್ ಹೇಳಿ. ಸೊ ನೋಡೋಣ ಹೇಗಿರುತ್ತೆ ಏನಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು ನೀವು, ಇಲ್ಲಿಂದ ನನ್ನ ಹೈಡ್ರಾ ಫೇಶಿಯಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಕ್ಚುಲಿ ನಾನು ಹೈಡ್ರಾ ಫೇಶಿಯಲ್ ತೊಗೊಳ್ಳೋದಕ್ಕೆ ರೀಸನ್ ಇದೆ. ರೀಸನ್ ಏನಂದರೆ ನನಗೆ ಸ್ವಲ್ಪ ಆ್ಯಕ್ನಿ ಜಾಸ್ತಿ ಆಗಿಬಿಟ್ಟಿತ್ತು. ಅಂದರೆ ಯೂಶಲಿ ನನಗೆ ಆಯ್ಲಿ ಸ್ಕಿನ್ ಇರೋದ್ರಿಂದ ಅವಾಗವಾಗ ಆ್ಯಕ್ನೆಸ್ ಬರ್ತಾ ಇರುತ್ತೆ. ಬಟ್ ಲಾಸ್ಟ್ 2 ಇಯರ್ಸಲ್ಲಿ ಫುಲ್ ಹೋಗ್ಬಿಟ್ಟಿತ್ತು, ಕಮ್ಮಿ ಆಗಿತ್ತು, ಟೋಟಲಾಗಿ ಝೀರೋ ಇತ್ತು ಆ್ಯಕ್ನಿ. ಮತ್ತು ಇವಾಗ ಶುರು ಆಗಿತ್ತು ನನಗೆ ಚೀಕ್ಸ್ ಮೇಲೆ. ಸೊ ಹಾಗಾಗಿ ನೋಡೋಣ ಹೈಡ್ರಾ ಫೇಶಿಯಲ್ ಟ್ರೈ ಮಾಡಿ ಅಂತ ಹೇಳಿಬಿಟ್ಟು ತೊಗೊಳ್ತಾ ಇದ್ದೆ. ಸೊ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇದು ಇವಾಗ ಹೈಡ್ರಾ ಫೇಶಿಯಲ್ ತೊಗೊಂಡಾದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ನಾನು ಆಫ್ಟರ್ 1 ವೀಕ್ ಆದಮೇಲೆ, 10 ಡೇಸ್ ಆದಮೇಲೆ. ಸೊ ನನ್ನ ಫೇಸ್ ಇವಾಗ ಟೋಟಲಾಗಿ ಕ್ಲಿಯರ್ ಆಗಿದೆ. ನೋ ಪಿಂಪಲ್, ನೋ ಮಾರ್ಕ್ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ನಂಗೆ ಹೈಡ್ರಾ ಫೇಶಿಯಲ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಇವಾಗ ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಲೈಕ್ ಆ್ಯಕ್ನೆಸ್ ಕಾಣಿಸುತ್ತೆ ತುಂಬ ವಿಸಿಬಲ್ ಆಗಿ. ಸೊ ಈಗ ನನ್ನ ಫೇಸು ನಾನು ಆದರೆ ಇದರಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಿ ಹಾಕಿರ್ತೀನಿ. ಸೊ ಇವಾಗ ಪ್ರೆಸೆಂಟ್ಲಿ ನನಗೇನು ಆ್ಯಕ್ನೆಸ್ ಆಗಲಿ ಅಥವಾ ಏನು ಪಿಂಪಲ್ ಮಾರ್ಕ್ ಆಗಲಿ ಏನೂ ಇಲ್ಲ. ಸೊ ಈಗ ನೋಡ್ಬೋದು ಅವ್ರು ನೀಟಾಗಿ ಕ್ಲೀನ್ ಮಾಡಿ ಆದಮೇಲೆ, ಜೆಂಟಲಾಗಿ ಫೇಸ್ ವಾಶ್ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ಮೇಲೆ ಅವ್ರ ನೋಸಲ್ಲಿರೋ ವೈಟ್ ಹೆಡ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರು. ಕ್ಲೀನ್ ಮಾಡಿ ಇದನ್ನು ಸೆಟ್ ಮಾಡ್ಕೊತಾರೆ. ಸೆಟ್ ಮಾಡಿಕೊಂಡು ಆಮೇಲೆ ಏನು ಮಾಡ್ತಾರೆ, ಇದು ಬಂದುಬಿಟ್ಟು ಫೇಸಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೋ ಅದನ್ನು ನೀಟಾಗಿ ಲೈಕ್ ಸಕ್ ಮಾಡುತ್ತೆ ವಾಕ್ಯೂಮಿಂದ. ಸೊ ಇದು ಬಂದುಬಿಟ್ಟು ಮೇನ್ ಹೈಡ್ರಾ ಫೇಶಿಯಲ್ ಮೇಜರಾಗಿ ವರ್ಕ್ ಆಗೋದು ಇದರಿಂದನೇ ಅಂತಲೇ ಹೇಳ್ಬೋದು. ಸೊ ಇದು ಫಸ್ಟ್ ಎವರ್ ಪ್ರೊಸೀಜರು. ಇದು ನಂಗೆ ತುಂಬ ಇಷ್ಟ ಆಗಿರೋದು. ಯಾಕಂದರೆ ನನ್ನ ಫೇಸಲ್ಲಿರೋದು ಫುಲ್ ಏನು ಡೆಡ್ ಸ್ಕಿನ್ ಸೆಲ್ಸ್ ಇತ್ತೋ ನೀಟಾಗಿ ಕ್ಲೀನ್ ಮಾಡ್ತು ಇದು. ಸೊ ಇದು ಮಾಡಿ ಆದಮೇಲೆ ಸ್ವಲ್ಪ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ಯಾಕಂದರೆ ಅದು ಫುಲ್ ಸ್ಕಿನ್ನಲ್ಲಿರೋದೆಲ್ಲ ಸಕ್ ಮಾಡಿರುತ್ತಲ್ಲ. ಸೊ ಸ್ವಲ್ಪ ಸೆನ್ಸಿಟಿವ್. ನೋಡ್ಬೋದು ನನ್ನ ಫೇಸ್ ಫುಲ್ ರೆಡ್ಡಿಶ್ ಆಗಿಬಿಟ್ಟಿದೆ. ಸೊ ಅದು ಕೂಲ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಈ ಜೆಲ್ ಅಪ್ಲೈ ಮಾಡ್ತಾರೆ. ಜೆಲ್ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತಾರೆ. ಬಿಕಾಸ್ ಅದು ರೆಡ್ನೆಸ್ನೆಲ್ಲ ಕಮ್ಮಿ ಮಾಡಿ ಆ ಸೆನ್ಸಿಟಿವಿಟಿನ ಕಮ್ಮಿ ಮಾಡಲಿ ಅಂತ ಹೇಳ್ಬಿಟ್ಟು, ಸ್ವಲ್ಪ ಫೇಸಲ್ಲಿ ಕೂಲ್ನೆಸ್ ಬರಲಿ ಅಂತ ಹೇಳ್ಬಿಟ್ಟು ಇದು ಹಾಕಿರ್ತಾರೆ. ಆ್ಯಕ್ಚುಲಿ ಇದು ಹಾಕಿದ್ಮೇಲೆ ತುಂಬ ನನಗೆ ತುಂಬ ಕೂಲ್ ಫೀಲ್ ಆಯಿತು. ಅದಾದಮೇಲೆ ಇದು ಕೂಡ ಅಷ್ಟೇ ಲೈಕ್ ಫೇಸ್ ಕ್ಲೀನ್ ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಏನೀಗ ಡೀಪಾಗಿ ಕ್ಲೀನ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಅದೇ ಸೇಮ್ ಆ್ಯಸ್ ಇಟ್ ಈಸ್ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಏನಿರುತ್ತೋ ಅಥವಾ ಫೇಸಲ್ಲಿ ಏನೇ ಲೈಕ್ ಇದು ಕೂಡ ತೆಗೆದು ಬಿಡುತ್ತೆ. ನಮಗೆ ನೆಕ್ಸ್ಟ್ ಅಂದರೆ ಫರ್ದರ್ ಫ್ಯೂಚರಲ್ಲಿ ಬರೋ ಆ್ಯಕ್ನೆಸ್ನ ಇದು ತಡೆಯುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಇವಾಗ ನೆಕ್ಸ್ಟ್ ಇದು ಮಾಡ್ತಾ ಇದ್ದಾರಲ್ಲ, ಇದು ಬಂದುಬಿಟ್ಟು ಫೇಸಲ್ಲಿ ಅಂದರೆ ಲೈಕ್ ಇನ್ನರ್ ಲೇಯರ್ ಅಂತ ಏನಿರುತ್ತೆ ಆ ಲೇಯರ್ನ ಇದು ಕೂಲ್ ಮಾಡುತ್ತೆ. ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಬರೋ ಆ್ಯಕ್ನೆಸ್ನ ಇದು ತಡೆಯುತ್ತೆ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಲೈಕ್ ಏನೇ ಹೇಳಿದ್ರು ನನ್ನ ನಾಲೆಡ್ಜಿಂದ ಹೇಳೋಕ್ಕಿಂತ ನಾನು ಅವ್ರನ್ನ ಕೇಳಿಕೊಂಡು ಇದೇನು ಮಾಡ್ತಿದ್ದೀರಾ, ಇದು ಯಾಕೆ ಮಾಡ್ತಿದ್ದೀರಾ ಅಂತ ಎಲ್ಲ ಪ್ರತಿಯೊಂದು ಕೇಳ್ತಾ ಇದ್ದೆ ನಾನು. ಸೊ ಬಿಕಾಸ್ ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಏನೋ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಅದು ಕರೆಕ್ಟಾಗಿ ನಾಲೆಡ್ಜಿಬಲ್ ಆಗಿರಬೇಕು. ಸುಮ್ಮನೆ ಏನೋ ಮಾಡಿಬಿಟ್ಟು ಹಾಕಿದ್ರೆ ಯೂಸ್ ಇರೋಲ್ಲ. ಸೊ ಹಾಗಾಗಿ ನಾನು ಪ್ರತಿಯೊಂದು ತಿಳ್ಕೊಂಡು ಹಾಕಿದ್ದೀನಿ. ಜೆಲ್ ಮೇಲೆ ಆ್ಯಕ್ಚುಲಿ ಏನೇ ಲೇಸರ್ ಟ್ರೀಟ್ಮೆಂಟ್ ಕೊಡಬೇಕಂದ್ರೂ ಕೂಡ ಫಸ್ಟ್ ಜೆಲ್ ಅಪ್ಲೈ ಮಾಡ್ತಾರೆ. ಜೆಲ್ ಅಪ್ಲೈ ಮಾಡಿ ಆದಮೇಲೆ ಲೇಸರ್ ಇದು ಮಾಡ್ತಾರೆ. ಯಾಕಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಕೊಡಬಾರ್ದು ಸ್ಕಿನ್ನಿಗೆ ಅಂತ ಹೇಳ್ಬಿಟ್ಟು, ಅದು ಒಂಥರ ಪ್ರೊಟೆಕ್ಷನ್ ಲೇಯರ್ ಥರ. ಸೊ ಅದನ್ನು ಹಾಕಿಬಿಟ್ಟು ಅವರು ಒಂದು ಸ್ವಲ್ಪ ಹೊತ್ತು ಇದರಿಂದನೇ ನನಗೆ ಫೇಸ್ ಫುಲ್ ಇದು ಮಾಡಿದ್ರು, ಮಸಾಜ್ ಥರ. ಇದು ಒಂಥರ ಕೂಲ್ ಥೆರಪಿ ಥರ ಸ್ಕಿನ್ನನ್ನು ನೀಟಾಗಿ ಕಾಮ್ ಆ್ಯಂಡ್ ಕೂಲಾಗಿ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇದೆಲ್ಲ ಬಂದುಬಿಟ್ಟು ಮಿಷಿನ್ನಿಂದ ಮಾಡ್ತಾ ಇರೋದ್ರಿಂದ ಸ್ಕಿನ್ ಹೀಟ್ ಆಗೋ ಚಾನ್ಸಸ್ ಇರುತ್ತಲ್ಲ. ಸೊ ಆ ಹೀಟ್ನೆಸ್ನ ಕಮ್ಮಿ ಮಾಡಲಿ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ, ಟೂಲ್ನ ನೋಡ್ಬೋದು ನೀವು. ಅದಾದಮೇಲೆ ನೆಕ್ಸ್ಟ್ ಇದನ್ನು ನೋಡ್ಬೋದು. ಇದು ಕೂಡ ಒಂಥರ ಏನಂದರೆ ಲೈಟಾಗಿ ಸ್ಕಿನ್ ಶಾಕ್ ಕೊಡುತ್ತೆ. ಅಂದರೆ ಸ್ಕಿನ್ನಲ್ಲಿರೋ
ಈ ಆ್ಯಕ್ನೇಸ್ಗೆ ಅಥವಾ ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಇದು ನೀಟಾಗಿ ರೆಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಲೈಟ್ ಅಂದರೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ ಬಿಕಾಸ್ ಆಫ್ ಲೈಟ್ಸ್, ಒಂದು ರೆಡ್ ಕಲರ್ ಲೈಟ್ ಬರುತ್ತೆ ಅದರಲ್ಲಿ. ಸೊ ಅದರಿಂದ ನೀಟಾಗಿ ಸ್ಕಿನ್ನನ್ನು ಅವರು ಲೈಕ್ ಸ್ಕಿನ್ ಬ್ಯಾರಿಯರ್ ಅಂತ ಹೇಳ್ತಾರಲ್ಲ, ಅದನ್ನು ಅವರು ನೀಟಾಗಿ ರೆಡಿ ಮಾಡ್ತಾರೆ. ಸೊ ಈ ಸ್ಕಿನ್ ಬ್ಯಾರಿಯರ್ ಆದಮೇಲೆ ಮತ್ತೆ ಲೈಕ್ ಸ್ಕಿನ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಮತ್ತೆ ಸೇಮ್ ಟೂಲಿಂದ ಅವರು ಮತ್ತೆ ಸ್ಕಿನ್ನನ್ನು ಕೂಲ್ ಆ್ಯಂಡ್ ಕಾಮ್ ಆಗಿ ಮಾಡ್ತಾರೆ. ಯಾಕಂದರೆ ಸ್ಕಿನ್ ಹೀಟ್ ಆದರೂ ನಿಮ್ಗೆ ಗೊತ್ತಿರುತ್ತೆ, ತುಂಬ ಮತ್ತೆ ಆ್ಯಕ್ನೇಸ್ ಪ್ರಾಬ್ಲಮ್ ಅದು ಇದು ಅಂತ ಬರುತ್ತೆ. ಸೊ ಅದು ಆಗಬಾರ್ದು ಅಲ್ವಾ. ಸೊ ಹಾಗಾಗಿ ನಮ್ಮ ಸ್ಕಿನ್ ಇದಕ್ಕೆ ಏನಾಗುತ್ತೋ ಆ ಥರ ಅವರು ಸೆಟ್ಟಿಂಗ್ ಮಾಡಿಕೊಂಡು ಮತ್ತೆ ಕೂಲ್ ಮಾಡ್ತಾರೆ. ಆಮೇಲೆ ಹೆದರ್ಕೋಬೇಡಿ, ಇದನ್ನು ಯಾಕೆ ಹಾಕಿದ್ದಾರೆ ಅಂದರೆ ಇದ್ರ ಮೇಲೆ ಫೇಸ್ ಮಾಸ್ಕ್ ಹಾಕ್ತಾರೆ. ಯಾಕಂದರೆ ಈಸಿಲಿ ರಿಮೂವೇಬಲ್ ಪ್ಲಸ್ ನೀಟಾಗಿ ಸ್ಕಿನ್ನಿಗೆ ಇದಾಗುತ್ತೆ, ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹಾಕ್ತಾರೆ. ನಿಜ ಹೇಳ್ತೀನಿ, ಇದು ಹಾಕಿದ್ಮೇಲೆ ನನಗೆ ಎಷ್ಟು ಕೂಲ್ ಫೀಲ್ ಆಯಿತು ಅಂತಂದರೆ, ಅದೆಲ್ಲ ಮಾಡುವಾಗ ಸ್ವಲ್ಪ ಹೀಟ್ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಆಬ್ವಿಯಸ್ಲಿ ಅಲ್ವಾ, ಲೈಕ್ ಮಷೀನಿಂದ ಏನೇ ಮಾಡಿದ್ರು ಅದು ಹೀಟ್ ಫೀಲ್ ಆಗೇ ಆಗುತ್ತೆ. ಸೊ ಅದಾದಮೇಲೆ ಈ ಥರ ನನಗೆ ಮಾಸ್ಕ್ ಹಾಕಿದ್ರು, ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟರು, ತುಂಬ ಅಂದರೆ ತುಂಬ ಕೂಲ್ ಫೀಲ್ ಆಯಿತು. ಇದು ತಾನಾಗೇ ಫುಲ್ ಡ್ರೈ ಆಗುತ್ತೆ. ಸೊ ಈ ಥರ ಲಾಸ್ಟಲ್ಲಿ ಕಾಣಿಸುತ್ತೆ ಫೇಸ್ ಮಾಸ್ಕ್ ಫುಲ್ ಹಾಕಾದ್ಮೇಲೆ. ಅದಾದಮೇಲೆ ನಮಗೆ ಐ ಪ್ರೊಟೆಕ್ಷನ್ಗೋಸ್ಕರ ಇದನ್ನು ಹಾಕ್ತಾರೆ. ಐ ಪ್ರೊಟೆಕ್ಷನ್ಗೋಸ್ಕರ ಹಾಕಿ ಆದಮೇಲೆ ಲೈಟು ಬಿಡ್ತಾರೆ, ಅಂದರೆ ರೆಡ್ ಲೈಟು ನಮ್ಮ ಸ್ಕಿನ್ನಿಗೆ ಅದೇ ಸೇಮ್ ಆ್ಯಸ್ ಇಟ್ ಈಸ್ ಸ್ಕಿನ್ ಬ್ಯಾರಿಯರ್ನ ನೀಟಾಗಿ ಸೆಟ್ ಮಾಡುತ್ತೆ. ಇದು ವೈಟ್ ಆ್ಯಂಡ್ ಬ್ಲೂ ಲೈಟ್ನ ಇದನ್ನು ಹಾಕಿಬಿಟ್ಟು 10 ಮಿನಿಟ್ಸ್ ಬಿಡ್ತಾರೆ. ಸೊ ರಿಮೂವ್ ಮಾಡಿದ್ರು, ನೋಡ್ಬೋದು ನೀವು. ಆವಾಗ ನೋಡೋದಕ್ಕೂ ಇವಾಗ ಲೈಕ್ ನೆಕ್ಸ್ಟ್ ಮಾಡಿದ ಸೆಕೆಂಡಿಗೆ ಅದು ನನಗೆ ಆವಾಗಲೇ ವರ್ಕ್ ಆಯಿತು. ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಎಷ್ಟು ವಿಸಿಬಲ್ ಆಗಿ ಕಾಣಿಸ್ತಾಯಿತ್ತು, ಇವಾಗ ಆಲ್ಮೋಸ್ಟ್ ಫುಲ್ ರೆಡ್ಯೂಸ್ ಆಗಿ ಕಾಣಿಸ್ತಿದೆ. ಮತ್ತು ಫೇಸಲ್ಲಿ ಗ್ಲೋನು ಕಾಣಿಸ್ತಿದೆ, ನೀವು ನೋಡ್ಬೋದು. ಫಸ್ಟ್ ಆ್ಯಂಡ್ ಆಫ್ಟರ್, ಬಿಫೋರ್ ಆ್ಯಂಡ್ ಆಫ್ಟರ್ ಹೈಡ್ರಾ ಫೇಶಿಯಲ್. ಇದು ಬಂದುಬಿಟ್ಟು ಲಾಸ್ಟಲ್ಲಿ ಮಾಯ್ಶ್ಚರೈಸರ್ ಮತ್ತು ಸಿರಮ್ ಮಿಕ್ಸ್ ಮಾಡಿಬಿಟ್ಟು ಫೇಸಿಗೆ ಹಾಕ್ತಾರೆ. ಸೊ ಆವಾಗ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡು ಡೇ ಬಂದುಬಿಟ್ಟು ಏನೂ ಫೇಸ್ ವಾಶ್ ಮಾಡಬಾರ್ದು, ಮತ್ತು ಯಾವುದೇ ಹಾಶ್ ಏನೂ ಸಿರಮ್ ಅದು ಇದು ಅಂತ ಏನೂ ಯೂಸ್ ಮಾಡಬಾರ್ದು. ಬೆಟರ್ ನಾವು ಹಾಗೆ ಮಲ್ಕೊಳ್ಬೇಕಾಗತ್ತೆ ಆವತ್ತಿನ ದಿನ. ಸೊ ಇದು ನನ್ನ ಅಡ್ವೈಸೇಬಲ್ ಏನಂದರೆ, ಯಾರೇ ಪ್ರೆಗ್ನೆಂಟ್ ವುಮೆನ್ ಅಥವಾ ಏನೇ ಥೈರಾಯ್ಡ್ ಅದು ಇದು
ಏನೇ ಸ್ಕಿನ್ ಡಿಸೀಸ್ ಅಥವಾ ಏನೇ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೂ ದಯವಿಟ್ಟು ಹೈಡ್ರಾ ಫೇಶಿಯಲ್ ಮಾಡಿಸ್ಕೋಬೇಡಿ. ಸ್ವಲ್ಪ ಹುಷಾರಾಗಿ ಮಾಡಿಸ್ಕೊಳ್ಳಿ, ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ.